ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಕಾಂಗ್ರೆಸ್ ಶಾಸಕ, ಬಿಜೆಪಿ ಶಾಸಕ ಇಬ್ಬರು ಸೇರಿ ಬಿಗ್ ಮೀಟಿಂಗ್ ಮಾಡಿದ್ದಾರೆ. ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಪ್ರಭಾವಿ ನಾಯಕರು. ಉತ್ತರ ಕರ್ನಾಟಕ ಭಾಗದ ದೊಡ್ಡ ನಾಯಕರು ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಯತ್ನಾಳ್ ಮತ್ತು ಸವದಿ ಸೀಕ್ರೆಟ್ ಸಭೆಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಸವದಿ ಮತ್ತು ಯತ್ನಾಳ್ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸಿದೆ ಈ ಇಬ್ಬರ ನಾಯಕರ ಭೇಟಿ ಮತ್ತು ಮಾತುಕತೆ. ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರೋ ಯತ್ನಾಳ್, ಈತ ಕಾಂಗ್ರೆಸ್ನಲ್ಲಿ ಮಂತ್ರಿ ಪಟ್ಟ ಸಿಗದೆ ಸೌದಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಇಬ್ಬರು ನಾಯಕರು ಭೇಟಿ ಮಾಡಿರೋದು ಬಹಳಷ್ಟು ಕುತೂಹಲ ಇದೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವಂತ ಲಕ್ಷ್ಮಣ ಸವದಿ ಒಂದು ಕಡೆ ಆದ್ರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸವದಿ ನಿಂತಿದ್ರು. ಅಥಣಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಲಕ್ಷ್ಮಣ ಸವದಿ. ಹೀಗಾಗಿ ಕುತೂಹಲ ಕೆರಳಿಸಿದೆ ಯತ್ನಾಳ್ ಸವದಿ ಮೀಟಿಂಗ್. ಅಸಮಾಧಾನಿತ ಶಾಸಕರ ಭೇಟಿ ಬಗ್ಗೆ ಕ್ಯೂರಿಯಾಸಿಟಿ ಈಗ ರಾಜಕಾರಣದಲ್ಲಿ. ಇದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಈಗ ಕಾಂಗ್ರೆಸ್ ಶಾಸಕ ಒಂದ್ ಕಡೆ ಅಂದ್ರೆ ಲಕ್ಷ್ಮಣ ಸವದಿ ಅವರು, ಮತ್ತೊಂದು ಕಡೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಇಬ್ಬರು ಉತ್ತರ ಕರ್ನಾಟಕದವರು, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು. ಎರಡು ಪಕ್ಷದಲ್ಲಿ ಅವರದ್ದೇ ಆದಂತಹ ಒಂದು ಹಿಡಿತವನ್ನ ಸಾಧಿಸಿದ್ದಾರೆ. ಇಬ್ಬರು ಏನ್ ಮಾತನಾಡಿದ್ರು ಹಾಗಾದ್ರೆ, ಅದು ಕೂಡ ದೆಹಲಿಯಲ್ಲಿ ಇವರಿಬ್ರು ಮೀಟಿಂಗ್ ನಡೆಸಿರೋದು, ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಯಾವ ವಿಚಾರಗಳ ಬಗ್ಗೆ ಮಾತನಾಡಿರಬಹುದು ಈಗಾಗಲೇ ನಿಮಗೆಲ್ಲ ಗೊತ್ತಿರಬೇಕು. ಯತ್ನಾಳ್ ಅವರಿಗೆ ಹೈಕಮಾಂಡ್ ನಾಯಕರು, ಅದರಲ್ಲೂ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟು ದೆಹಲಿಗೆ ಕರೆಸಿಕೊಂಡು ಬುದ್ಧಿ ಮಾತು ಕೂಡ ಹೇಳಿ ಕಳುಹಿಸಿದೆ. ಯತ್ನಾಳ್ ಅವರಿಗೆ ಬಿಜೆಪಿಯಲ್ಲಿ ಸಿಗುವಂತ ಗೌರವ ಸಿಗ್ತಾ ಇಲ್ಲ, ಮತ್ತು ಇಲ್ಲೊಂದ್ ಕಡೆ BY ವಿಜೇಂದ್ರ ಅವರ ನಾಯಕತ್ವವನ್ನ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಿರಂಗವಾಗಿನೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅಸಮಾಧಾನ ಅಂತೂ ಇದ್ದೇ ಇದೆ ಬಹಳಷ್ಟು. ಯತ್ನಾಳ್ ಅವರಿಗೆ BY ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ. ನಮಗಿಂತ ಹಿಂದೆ ಬಂದಂತ ವ್ಯಕ್ತಿಗೆ ನಾಯಕ ಪಟ್ಟವನ್ನ ಕೊಟ್ಟಿದ್ದಾರೆ, ನಾವು ಆತನನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಳ ಬಹಿರಂಗವಾಗಿನೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಇದೆಲ್ಲ ಒಂದು ಕಡೆ ಆದ್ರೆ, ಲಕ್ಷ್ಮಣ ಸವದಿ ಅವರು ಮತ್ತೊಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ, ಲಕ್ಷ್ಮಣ ಸವದಿ ಅವರು ಮೊದಲು ಬಿಜೆಪಿಯಲ್ಲಿ ಇದ್ದಂತವರು, ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಕಡೆ ಹೋಗ್ತಾರೆ, ಕಾಂಗ್ರೆಸ್ ನಲ್ಲಿ ಗೆಲ್ತಾರೆ. ಆದ್ರೆ ಮಂತ್ರಿ ಆಸೆ ಇಟ್ಕೊಂಡು ಹೋಗಿದ್ದಂತ ಲಕ್ಷ್ಮಣ ಸವದಿಗೆ ನಿರಾಸೆ ಆಗೋಗ್ಬಿಡುತ್ತೆ. ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಸಿಗೋದಿಲ್ಲ. ಈ ಒಂದು ಬೇಸರವನ್ನ ಆಗಾಗ ಹೊರ ಹಾಕುತ್ತಲೇ ಇರ್ತಾರೆ. ಜೊತೆಗೆ ಬೆಳಗಾವಿ ರಾಜಕಾರಣದಲ್ಲಿ ತಮ್ಮದೇ ಆದಂತ ಹಿಡಿತವನ್ನ ಸಾಧಿಸಬೇಕು ಅನ್ನೋದು ಅವರಿಗಿರುವಂತ ಆಸೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಕಡೆ ಯತ್ನಾಳ್ ಆದ್ರೆ, ಮತ್ತೊಂದು ಕಡೆ ಲಕ್ಷ್ಮಣ ಸವದಿ. ಇವರು ಇಬ್ರು ಕೂಡ ಘಟಾನುಘಟಿ ನಾಯಕರು. ಈ ಇಬ್ರು ದೆಹಲಿಯಲ್ಲಿ ಭೇಟಿ ಮಾಡಿ ಏನ್ ಮಾತುಕತೆ ನಡೆಸಿದ್ದಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಜೊತೆಗೆ ಈಗ ಚಳಿಗಾಲದ ಅಧಿವೇಶನವೂ ಕೂಡ ಶುರುವಾಗ್ತಾ ಇದೆ. ಹಾಗಾಗಿನೇ ಈ ಇಬ್ಬರ ನಾಯಕರ ಭೇಟಿ ಬಹಳಷ್ಟು ಕುತೂಹಲ ಕೆರಳಿಸಿದೆ.